ಕಿಂಗ್ ಆಫ್ ದ ವರ್ಲ್ಡ್ ಜ್ಯುವೆಲ್ಲರಿ ಡಿಸೈನ್ ಮಿಸ್ ಆಗಿರೋ ನ್ಯೂಸ್ ಕೇಳಿ ವಿರಾಜ್ಗೆ ಶಾಕ್ ಆಯ್ತು. ಅದ್ರಲ್ಲಿ ಬೇರೆ ಸುರಭಿ ಒಂದೇ ಸಮನೆ ಅಳ್ತಾ ಇದ್ಲು. ಸುರಭಿ, ರಿಲ್ಯಾಕ್ಸ್, ಡೋಂಟ್ ವರಿ, ನಾನು ಈಗಲೇ ಬರ್ತೀನಿ ಅಂತ ಸಮಾಧಾನ ಮಾಡ್ತಾ ಕಾಲ್ ಕಟ್ ಮಾಡ್ದ. ನಾಳೆ ನಡೆಯೋ ಎಕ್ಸಿಬಿಷನ್ನಲ್ಲಿ ಸುರಭಿ ಪಾರ್ಟಿಸಿಪೇಟ್ ಮಾಡಬಾರ್ದು ಅಂತಾನೆ ಯಾರೋ ಪ್ಲಾನ್ ಮಾಡಿದ್ದಾರೆ. ಇಲ್ಲ ಅಂದ್ರೆ ಎಲ್ಲ ಕಡೆ ಕ್ಯಾಮ್ರಾ ಇದ್ರೂ ಜ್ಯುವೆಲ್ಲರಿ ಮಿಸ್ ಆಗೋಕೆ ಹೇಗೆ ಸಾಧ್ಯ? ಇವನ್ ಕಾರಿಡಾರಲ್ಲೂ ಕೂಡ ಕ್ಯಾಮ್ರಾ ಫಿಕ್ಸ್ ಇದೆ. ಎಲ್ಲ ಕಡೆ ಇಷ್ಟು ಸೇಫ್ಟಿ ಇದ್ರೂ ಕ್ಯಾಮ್ರಾ ಕಣ್ ತಪ್ಪಿಸಿ ಯಾರು ತಗೊಂಡು ಹೋಗಿರ್ಬೋದು? ಐ ಆಮ್ ಶ್ಯೂರ್ ಇದು ಔಟ್ಸೈಡರ್ ಮಾಡಿರೋದಲ್ಲ, ನಮ್ಮವರೇ ಯಾರೋ ಮಾಡಿದ್ದಾರೆ ಅಂತ ವಿರಾಜ್ ಯೋಚನೆ ಮಾಡ್ತಾ ಇದ್ದ. ವಿರಾಜ್ ಯಾವುದೋ ಯೋಚನೆಯಲ್ಲಿ ಮುಳುಗಿ ಹೋಗಿರೋದು ನೋಡಿ ಸೈಟ್ ಓನರ್, ಹಲೋ ಸರ್, ಏನು ಯೋಚನೆ ಮಾಡ್ತಾ ಇದ್ದೀರಾ? ನೀವು ಈ ಮನೆ ಪರ್ಚೇಸ್ ಮಾಡ್ತೀರಾ ಇಲ್ವಾ? ಬೇಗ ಹೇಳಿ, ನಂಗೆ ಟೈಮ್ ಆಯಿತು ಅಂತ ಸಿಡಿಮಿಡಿ ಮಾಡ್ದ. ವಿರಾಜ್ ತನ್ನ ಯೋಚನೆಯಿಂದ ಹೊರಗೆ ಬಂದು, ಎಸ್, ನಾನು ಈ ಮನೆ ಪರ್ಚೇಸ್ ಮಾಡ್ತಾ ಇದ್ದೀನಿ, ಬಟ್ ನನಗೀಗ ತುಂಬ ಅರ್ಜೆಂಟ್ ಕೆಲಸ ಬಂದಿದೆ. ಐ ಹ್ಯಾವ್ ಟು ಗೋ. ಇಫ್ ಯು ಡೋಂಟ್ ಮೈಂಡ್, ಈ ಫಾರ್ಮಾಲಿಟೀಸ್ ಎಲ್ಲ ನೀವೇ ಫಿನಿಷ್ ಮಾಡ್ತೀರಾ ಅಂತ ರಿಕ್ವೆಸ್ಟ್ ಮಾಡ್ತಾ ತನ್ನ ಜೇಬಿಂದ ಕಾರ್ಡ್ ತೆಗೆದು ಅವನ ಕೈ ಕೊಟ್ಟ. ಅದರ ಜೊತೆ ಪಿನ್ ನಂಬರ್ ಕೂಡ ಕೊಟ್ಟ. ಎಲ್ಲ ಕೆಲಸ ಆದ್ಮೇಲೆ ಕಾಲ್ ಮಾಡಿ ಅಂತ ಹೇಳಿ ಅವಸರದಿಂದ ಹೊರಟ. ನಂತರ ವಿರಾಜ್ ಟ್ಯಾಕ್ಸಿಗೆ ಕೈ ಅಡ್ಡ ಮಾಡಿ ಜ್ಯೋತಿ ಟವರ್ಗೆ ಹೋಗಬೇಕು, ಇಟ್ಸ್ ಅರ್ಜೆಂಟ್ ಅಂತ ಹೇಳಿ ಟ್ಯಾಕ್ಸಿಲಿ ಕೂತ್ಕೊಂಡು ಹೊರಟ. ಅವನು ಈ ಜ್ಯುವೆಲ್ಲರಿ ಬಗ್ಗೆ ತುಂಬ ತಲೆ ಕೆಡ್ಸ್ಕೊಂಡಿರಲಿಲ್ಲ. ಆದರೆ ಸುರಭಿ ಒಬ್ಳೆ ಅಲ್ಲಿ ಏನೇನು ಪ್ರಾಬ್ಲಮ್ ಫೇಸ್ ಮಾಡ್ತಾ ಇರ್ತಾಳೋ ಅಂತ ವಿರಾಜ್ಗೆ ಟೆನ್ಷನ್ ಆಗ್ತಾ ಇತ್ತು. ಅರ್ಧ ಗಂಟೆ ಒಳಗೆ ವಿರಾಜ್ ಜ್ಯೋತಿ ಟವರ್ಸ್ಗೆ ರೀಚ್ ಆದ. ಸುರಭಿ ಈಗ ಎಲ್ಲಿರ್ತಾಳೆ ಅಂತ ಅವನಿಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ಲಿಫ್ಟಿಂದ 23rd ಫ್ಲೋರ್ಗೆ ಹೋದ. ಒಳಗಡೆ ಕಾನ್ಫರೆನ್ಸ್ ಹಾಲಲ್ಲಿ ಜೋರ್ ಮಾತುಗಳು ಕೇಳಿಬರ್ತಾ ಇತ್ತು. 20 ಜನ ಸೀನಿಯರ್ ಎಕ್ಸಿಕ್ಯೂಟಿವ್ ಎಲ್ಲರೂ ಒಂದೇ ಸಮನೆ ಸುರಭಿ ಮೇಲೆ ಕೂಗಾಡ್ತಾ ಇದ್ರು. ನಾಳೆನೇ ಎಕ್ಸಿಬಿಷನ್, ಅದು ಹೇಗೆ ರಾತ್ರೋರಾತ್ರಿ ಕಿಂಗ್ ಆಫ್ ದಿ ವರ್ಲ್ಡ್ ಜ್ಯುವೆಲ್ಲರಿ ಮಿಸ್ ಆಗೋಕೆ ಸಾಧ್ಯ? ಸುರಭಿ, ಈ ಪ್ರಾಜೆಕ್ಟ್ ನಿಂದು ತಾನೆ, ಯಾಕಿಷ್ಟು ಇರ್ರೆಸ್ಪಾನ್ಸಿಬಲ್ ಆದೆ? ನಮ್ಮ ಕಂಪ್ನಿ ಈ ಜ್ಯುವೆಲ್ಲರಿ ಬಗ್ಗೆ ತುಂಬ ಪಬ್ಲಿಸಿಟಿ ಕೊಟ್ಟಿದೆ, ಅದಕ್ಕೋಸ್ಕರ ಕೋಟಿಗಟ್ಟಲೆ ಇನ್ವೆಸ್ಟ್ ಮಾಡಿದೀವಿ. ಈಗ ಜ್ಯುವೆಲ್ಲರಿ ಕಾಣಿಸ್ತಾ ಇಲ್ಲ ಅಂದ್ರೆ ಏನರ್ಥ? ಪಬ್ಲಿಕ್ ನಮ್ಮ ಬಗ್ಗೆ ಏನು ಮಾತಾಡ್ಬೋದು? ನಮ್ಮ ಕಂಪ್ನಿ ರೆಪ್ಯುಟೇಷನ್ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ಯಾ ಅಂತ ಒಬ್ಬ ಸೀನಿಯರ್ ಎಕ್ಸಿಕ್ಯೂಟಿವ್ ಬೈದ. ಏನ್ ಸುರಭಿ ನೀನು, ನಿನ್ನಿಂದ ನಾವು ಇದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಆ ಜ್ಯುವೆಲ್ಲರಿ ಬೆಲೆ 10 ಲಕ್ಷ. ದುಡ್ಡಿನ ಆಸೆಗೋಸ್ಕರ ಹೊರಗಡೆ ವ್ಯಕ್ತಿಗಳ ಜೊತೆ ಸೇರಿ ನೀನೇ ಆ ಜ್ಯುವೆಲ್ಲರಿನ ಪಾಸ್ ಮಾಡಿರ್ಬೋದು, ಯಾರಿಗ್ ಗೊತ್ತು ಅಂತ ಮತ್ತೊಬ್ಬ ಸೀನಿಯರ್ ಎಕ್ಸಿಕ್ಯೂಟಿವ್ ಸುರಭಿ ಮೇಲೆ ಸುಳ್ಳು ಆರೋಪ ಮಾಡ್ದ. ನೋ, ಯು ಆರ್ ಆಲ್ ರಾಂಗ್. ಸುರಭಿ ಇಂಥ ಕೆಲಸ ಮಾಡಿದಾಳೆ ಅನ್ನೋದಕ್ಕೆ ನಿಮ್ ಹತ್ರ ಏನಾದ್ರೂ ಪ್ರೂಫ್ ಇದೆಯಾ? ಯಾರ ಮೇಲಾದ್ರೂ ಆರೋಪ ಮಾಡೋಕ್ಕೂ ಮುಂಚೆ ಪ್ರೂಫ್ ಕೈಯಲ್ಲಿ ಇಟ್ಕೊಂಡು ಮಾತಾಡಬೇಕು ಅನ್ನೋ ವಾಯ್ಸ್ ಕೇಳಿಸ್ತು. ಆ ವಾಯ್ಸ್ ಕೇಳ್ತಿದ್ದ ಹಾಗೆ ಸುರಭಿ ಕಣ್ಣು ಓಪನ್ ಮಾಡಿ ಡೋರ್ ಹತ್ರ ನೋಡಿದ್ಲು. ವಿರಾಜ್! ಅವನು ನೋಡ್ತಿದ್ದ ಹಾಗೆ ಸುರಭಿಗೆ ಏನೋ ಒಂದು ರೀತಿ ಧೈರ್ಯ ಬಂದ ಹಾಗಾಯ್ತು. ಅವಳು ಓಡ್ ಹೋಗಿ ವಿರಾಜ್ನ ಗಟ್ಟಿಯಾಗಿ ತಪ್ಕೊಂಡು, ವೀರ್, ಇದೆಲ್ಲ ಹೇಗಾಯ್ತು ಅಂತ ನನಗೆ ಗೊತ್ತಿಲ್ಲ, ನಾನು ಅಂತ ಹೇಳ್ತಾ ಬಿಕ್ಕಿ ಅಳೋಕ್ ಶುರು ಮಾಡಿದ್ಲು. ಅವಳು ಕಣ್ಣೀರು ನೋಡಿ ವಿರಾಜ್ಗೆ ತುಂಬ ನೋವಾಯ್ತು. ತಕ್ಷಣ ಅವಳನ್ನ ತನ್ನಿಂದ ದೂರ ಸರಿಸಿ ಅವಳು ಕಣ್ಣೀರನ್ನು ಒರೆಸ್ತಾ, ಶ್, ಅಳಬೇಡ, ನನಗೊತ್ತು ಇದರಲ್ಲಿ ನಿನ್ನ ತಪ್ಪಿಲ್ಲ ಅಂತ. ಐ ಬಿಲೀವ್ ಯು ಆ್ಯಂಡ್ ಟ್ರಸ್ಟ್ ಮೀ, ನಾನೆಲ್ಲ ಸರಿ ಮಾಡ್ತೀನಿ ಅಂತ ಹೇಳ್ದ. ಓಹೋ, ಅಸಿಸ್ಟೆಂಟ್ ಸಾಹೇಬ್ರು, ಬನ್ನಿ, ನೀನು ಜ್ಯುವೆಲ್ಲರಿ ತಗೊಂಡು ಓಡ್ ಹೋಗಿ ಎಲ್ಲೋ ಬಚ್ಚಿಟ್ಕೊಂಡು ಕೂತಿದ್ಯಾ ಅನ್ಕೊಂಡೆ ಅಂತ ಭರತ್ ವ್ಯಂಗ್ಯವಾಗಿ ಹೇಳ್ದ. ಇವತ್ತು ಭರತ್ ಮುಖದಲ್ಲಿ ಏನೋ ಒಂದು ರೀತಿ ಖುಷಿ ಕಾಣಿಸ್ತಾ ಇತ್ತು. ಅದನ್ನ ವಿರಾಜ್ ಕೂಡ ಅಬ್ಸರ್ವ್ ಮಾಡ್ದ. ಏನು ಹೇಳಬೇಕು ಅನ್ಕೊಂಡಿದ್ಯೋ ಅದನ್ನ ಡೈರೆಕ್ಟಾಗಿ ಹೇಳು, ಸುತ್ತಿ ಬಳಸಿ ಮಾತಾಡಬೇಡ ಅಂತ ವಿರಾಜ್ ಸಿಟ್ಟಿಂದ ಹೇಳ್ದ. ಇನ್ನೇನು ಹೇಳೋದಿದೆ ಅಸಿಸ್ಟೆಂಟ್ ಸಾಹೇಬ್ರೆ, ಎಲ್ಲ ನೀವೇ ಹೇಳಬೇಕು. ನಾವು ಬೆಳಗ್ಗೆಯಿಂದ ಜ್ಯುವೆಲ್ಲರಿ ಬಗ್ಗೆ ತಲೆ ಕೆಡ್ಸ್ಕೊಂಡಿದ್ದೀವಿ, ಆದರೆ ನೀನು ಮಾತ್ರ ಬೆಳಗ್ಗೆಯಿಂದ ಕಾಣಿಸ್ತಾ ಇಲ್ಲ. ಎಲ್ಲಿ ಹೋಗಿದ್ದೆ ನೀನು? ಈ ಜ್ಯುವೆಲ್ಲರಿ ಮಿಸ್ ಆಗೋದ್ರ ಹಿಂದೆ ನಿನ್ನ ಕೈವಾಡ ಇದೆ ಅಂತ ನನಗನ್ನಿಸ್ತಾ ಇದೆ. ಆ್ಯಂಡ್ ಸುರಭಿಗೆ ಮಾತ್ರ ಆ ಜ್ಯುವೆಲ್ಲರಿ ಇಟ್ಟಿರೋ ಜಾಗ ಗೊತ್ತಿತ್ತು. ನೀನು ಅವಳು ಗಂಡ ಅಂದಮೇಲೆ ಸುರಭಿ ನಿನ್ನ ಹತ್ರ ಎಲ್ಲ ಶೇರ್ ಮಾಡ್ಕೊಂಡಿರ್ತಾಳೆ. ನೀನಂತೂ 10 ಲಕ್ಷ ನಿನ್ನ ಇಡೀ ಲೈಫಲ್ಲಿ ನೋಡಿರೋಕ್ಕೆ ಚಾನ್ಸೇ ಇಲ್ಲ. ಅದಕ್ಕೆ 10 ಲಕ್ಷ ಸಿಗುತ್ತೆ ಅಂತ ನೀನೇ ಆ ಜ್ಯುವೆಲ್ಲರಿನ ಪಾಸ್ ಮಾಡಿದ್ಯಾ ಅಂತ ನನಗೆ ಡೌಟ್ ಆಗ್ತಾ ಇದೆ. ಎಸ್, ಭರತ್ ಹೇಳ್ತಾ ಇರೋದು ಸರಿಯಾಗೇ ಇದೆ. ಒಬ್ಬ ಮಾಮೂಲು ಎಂಪ್ಲಾಯಿ ಕೈಗೆ ಇಷ್ಟು ದೊಡ್ಡ ಜಾಬ್ ಕೊಟ್ರೆ ಹೀಗೆ ಆಗೋದು. ಹಣದ ಆಸೆಯಿಂದ ಆ ಜ್ಯುವೆಲ್ಲರಿನ ಸೇಲ್ ಮಾಡಿದ್ದಾರೆ ಅಂತ ಎಲ್ಲರೂ ಒಂದೊಂದು ರೀತಿ ಮಾತಾಡೋಕೆ ಶುರು ಮಾಡಿದ್ರು. ನೋಡ್ ಸುರಭಿ, ಕೊನೆ ಸಲ ನೀನೇ ಆ ಜ್ಯುವೆಲ್ಲರಿನ ನೋಡಿರೋದು, ಹಾಗೆ ಇವತ್ತು ಜ್ಯುವೆಲ್ಲರಿ ಮಿಸ್ ಆಗಿದೆ ಅಂತ ಹೇಳಿದ್ದೂ ನೀನೆ. ಸೊ
ನಿಮಗೆಲ್ಲ ಕ್ಲಿಯರ್ ಪಿಕ್ಚರ್ ಸಿಕ್ಕಿದೆ ಅನ್ಕೊಳ್ತೀನಿ. ನಾವು ಸುರಭಿ ಮೇಲೆ ಕಂಪ್ಲೇಂಟ್ ಫೈಲ್ ಮಾಡೋದು ಬೆಟರ್ ಅಂತ ಭರತ್ ಹೇಳಿದಾಗ ಸಂಯುಕ್ತ ಕೂಡ ಹ್ಞೂ ಅಂದ್ಲು. ಇಷ್ಟೋ ತನಕ ಎಲ್ಲರ ಮಾತು ಕೇಳಿಸ್ಕೊಳ್ತಾ ಇದ್ದ ಹೇಮಂತ್, ನೋ ಮಿಸ್ಟರ್ ಭರತ್, ಅದರ ಅವಶ್ಯಕತೆ ಇಲ್ಲ. ಬಿಕಾಸ್ ನೀವು ಸುರಭಿ ಮೇಲಿರೋ ಸಿಟ್ಟಿಂದ ಕಂಪ್ಲೇಂಟ್ ಮಾಡಿದರೆ ನಮ್ಮ ಕಂಪ್ನಿ ನೇಮ್ ಹಾಳಾಗತ್ತೆ. ಎಲ್ಲರೂ ನಮ್ಮ ಕಂಪ್ನಿ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ಕೊಳ್ತಾರೆ. ಈ ಪ್ರಾಬ್ಲಮ್ ಇಲ್ಲೇ ಸಾಲ್ವ್ ಆಗಬೇಕು ಅಂತ ಸೀರಿಯಸ್ ಆಗಿ ಹೇಳ್ದ. ವಾಟ್ ಸುರಭಿ, ನಾಳೆ ಎಕ್ಸಿಬಿಷನಲ್ಲಿ ಪ್ರೆಸೆಂಟ್ ಮಾಡೋ ಕಿಂಗ್ ಆಫ್ ದ ವರ್ಲ್ಡ್ ಬಗ್ಗೆ ನಮ್ಮ ಕಂಪ್ನಿ ಎಷ್ಟು ಪಬ್ಲಿಸಿಟಿ ಮಾಡಿದೆ ಅಂತ ನಿನಗೂ ಗೊತ್ತು ತಾನೆ. ನಾಳೆ ನಾವೆಲ್ಲ ಅವ್ರಿಗೆ ಏನಂತ ಉತ್ತರ ಕೊಡೋದು? ಆ್ಯಂಡ್ ನೀನು ಒಂದು ವಿಷಯ ಮರ್ತಿದ್ಯಾ ಅನ್ಸುತ್ತೆ. ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಿ ವಿನ್ ಆದರೆ ಮಾತ್ರ ಈ ಕಂಪ್ನಿಲಿ ನಿನಗೆ ಚೀಫ್ ಡಿಸೈನಿಂಗ್ ಆಫೀಸರ್ ಪೋಸ್ಟ್ ಸಿಗುತ್ತೆ, ಇಲ್ಲ ಅಂದರೆ ಅದೂ ಇಲ್ಲ ಅಂತ ಭರತ್ ವ್ಯಂಗ್ಯವಾಗಿ ಸ್ಮೈಲ್ ಮಾಡ್ತಾ ಹೇಳ್ದ. ಅವನ ಮಾತು ಕೇಳಿ ಸುರಭಿಗೆ ತುಂಬ ಸಿಟ್ಟು ಬಂತು. ಆದರೆ ತನ್ನ ತುಟಿ ಕಚ್ಚಿ ಸುಮ್ಮನೆ ನಿಂತಿದ್ಲು. ಬಿಕಾಸ್ ಅವಳು ಈ ಕಂಪ್ನಿಗೆ ಜೂನಿಯರ್ ಎಂಪ್ಲಾಯ್ ಆಗಿದ್ಲು. ತನ್ನ ಟ್ಯಾಲೆಂಟನ್ನು ಎಲ್ರಿಗೂ ತೋರಿಸ್ಬೇಕು ಅಂತ ಹಗಲು ರಾತ್ರಿ ಕಷ್ಟಪಟ್ಟು ಪ್ರಾಜೆಕ್ಟ್ ರೆಡಿ ಮಾಡಿದ್ಲು. ಆದರೆ ಇವತ್ತು ಅವಳ ಶ್ರಮ ಎಲ್ಲ ಮಣ್ಪಾಲಾಗಿತ್ತು. ಅದ್ರ ಜೊತೆಗೆ ಕಳ್ಳಿ ಅನ್ನೋ ಪಟ್ಟ ಬೇರೆ. ಅವಳು ಕಷ್ಟಪಟ್ಟು ಡಿಸೈನ್ ಮಾಡಿರೋ ಜ್ಯುವೆಲರಿ ಮಿಸ್ ಆಗಿರೋ ನೋವು ಒಂದ್ ಕಡೆ ಆದ್ರೆ, ಎಲ್ಲರೂ ಅವಳನ್ನೇ ಕಳ್ಳಿ ಅನ್ನೋ ದೃಷ್ಟಿಲಿ ನೋಡ್ತಾ ಇರೋದು ಅವಳಿಗೆ ತುಂಬಾ ಹಿಂಸೆ ಕೊಡ್ತಾ ಇತ್ತು. ಅವಳು ಇಡೀ ಲೈಫಲ್ಲೇ ಇಷ್ಟೊಂದು ಅವಮಾನ ನೋವನ್ನ ಫೇಸ್ ಮಾಡಿರ್ಲಿಲ್ಲ. ಈ ಸಿಚುವೇಶನ್ ಇಂದ ಹೇಗ್ ಪಾರೋಗೋದು ಅಂತ ಅವಳಿಗೆ ಗೊತ್ತಾಗ್ತಾ ಇರ್ಲಿಲ್ಲ. ನಂತರ ಸಂಯುಕ್ತ ಸುರಭಿ ಹತ್ರ ಬಂದು, ಮಿಸ್ ಸುರಭಿ, ಇಲ್ಲಿರೋರು ಯಾರೂ ನೀನ್ ಮಾಡಿರೋ ಜ್ಯುವೆಲರಿನ ನೋಡಿಲ್ಲ ಎಕ್ಸೆಪ್ಟ್ ಯು ಆ್ಯಂಡ್ ಯುವರ್ ಸೋ ಕಾಲ್ಡ್ ಹಸ್ಬೆಂಡ್. ಅದನ್ನ ಎಲ್ಲಿಟ್ಟಿದ್ಯಾ, ಅದ್ರ ಕಾಸ್ಟ್ ಎಷ್ಟು ಅಂತ ನಿನಗೆ ಮತ್ತೆ ನಿನ್ನ ಹಸ್ಬೆಂಡ್ಗೆ ಬಿಟ್ರೆ ಮತ್ಯಾರಿಗೂ ಗೊತ್ತಿಲ್ಲ. ಮೋಸ್ಟ್ಲಿ ನೀನ್ ಮಾಡಿರೋ ಜ್ಯುವೆಲರಿ ಒಳ್ಳೆ ಕ್ವಾಲಿಟಿ ಕೊಡ್ತಾ ಇರಲಿಲ್ಲ ಅನ್ಸುತ್ತೆ, ಅದಕ್ಕೆ ನೀನೇ ಅದನ್ನ ಡೆಸ್ಟ್ರಾಯ್ ಮಾಡ್ದೆ ಅಂತ ಮತ್ತೊಂದು ಆರೋಪ ಮಾಡಿದ್ಲು. ಶಟಪ್ ಸಂಯುಕ್ತ, ಕಿಂಗ್ ಆಫ್ ದ ವರ್ಲ್ಡ್ ಜ್ಯುವೆಲರಿನ ರೆಡಿ ಮಾಡೋಕೆ ನಾನು ನನ್ನ ಗಂಡ ಎಷ್ಟು ಕಷ್ಟಪಟ್ಟಿದ್ದೀವಂತ ನಮಗ್ ಮಾತ್ರ ಗೊತ್ತು. ನಾವು ಮಾಡಿರೋ ಜ್ಯುವೆಲರಿ ಬೆಸ್ಟ್ ಕ್ವಾಲಿಟಿದು ಅಂತ ಹೆಮ್ಮೆಯಿಂದ ಹೇಳ್ತೀನಿ. ಡೋಂಟ್ ಟಾಕ್ ಅಬೌಟ್ ಮೈ ವರ್ಕ್ ಅಂತ ಸುರಭಿ ಕೂಗಿದ್ಲು. ಸಾಕ್ ಸುಮ್ನೀರು, ನೀನ್ ಹೇಳೋದ್ರಿಂದ ಏನೂ ಪ್ರೂವ್ ಆಗಲ್ಲ. ಎಲ್ರೂ ಅದನ್ನ ಕಣ್ಣಾರೆ ನೋಡಿದ್ರೆ ಮಾತ್ರ ಗೊತ್ತಾಗೋದು ಅದೆಷ್ಟು ಬೆಸ್ಟ್ ಅಂತ. ನೀನ್ ಮಾಡಿರೋ ಜ್ಯುವೆಲರಿ ನೀಟಾಗಿ ಫಿನಿಶ್ ಆಗಿಲ್ಲ, ಅದಕ್ಕೆ ನೀನೇ ಅದನ್ನ ಡೆಸ್ಟ್ರಾಯ್ ಮಾಡಿದ್ಯಾ. ಈಗಿಲ್ಲಿ ಎಲ್ರೂ ಮುಂದೆ ಮೊಸಳೆ ಕಣ್ಣೀರ್ ಹಾಕ್ತಾ ಎಲ್ರಿಗೂ ಮೋಸ ಮಾಡ್ತಾ ಇದ್ಯಾ ಅಂದ್ಲು ಸಂಯುಕ್ತ. ವಿರಾಜ್ ಉಕ್ಕಿ ಬರ್ತಾರೋ ಕೋಪನ ನುಂಗ್ಕೊಳ್ತಾ, ಡೋಂಟ್ ಟಾಕ್ ಅಬೌಟ್ ಮೈ ವೈಫ್ ಮಿಸ್ ಸಂಯುಕ್ತ ಅಂತ ಹೇಳ್ತಾ ಒಂದು ಕ್ಷಣ ಅವಳ ಕಣ್ಣನ್ನೇ ನೋಡ್ದ. ಆಗ ರಾಹುಲ್ ದೊಡ್ಡ ವಯಸ್ಸಲ್ಲಿ, ಲುಕ್ ಎವ್ರಿವನ್, ಮೋಸ ಮಾಡೋರು ಸುಳ್ಳು ಹೇಳೋರು ನಮ್ಮ ಕಂಪ್ನಿ ಎಂಪ್ಲಾಯಿ ಆಗೋಕೆ ಲಾಯಕ್ಕಿಲ್ಲ. ಸೊ ಮಿಸ್ ಸುರಭಿ ಅಂಡ್ ವಿರಾಜ್ನ ಜಾಬಿಂದ ಡಿಸ್ಮಿಸ್ ಮಾಡಬೇಕು ಅಂತ ಹೇಳ್ದ. ಕೇವಲ ಪಾಕೆಟ್ ಎಫ್ಎಂ ನಲ್ಲಿ ಈಗಲೇ ಡೌನ್ಲೋಡ್ ಮಾಡಿ ಹಾಗೂ ಕೇಳಿ ವಿರಾಜ್ನ ಅದ್ಭುತ ಕತೆ ವೀರಮಾಣಿಕ್ಯ. ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ.